ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. India's #1 preschool chain. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಕೃಷ್ಣಾ ಮತ್ತು ತುಂಗಭದ್ರಾ ನದಿಯಲ್ಲಿ ಹೆಚ್ಚಿನ ನೀರಿನ ಹರಿವು, ಪ್ರವಾಹ ಆತಂಕದಲ್ಲಿ ನದಿ ಪಾತ್ರ ಗ್ರಾಮಸ್ಥರು. ಆರ್ಟಿಪಿಎಸ್ 3 ಘಟಕಗಳ ಸ್ಥಗಿತ, ಬೇಡಿಕೆಗಿಂತ ಹೆಚ್ಚು ವಿದ್ಯುತ್ ಉತ್ಪಾದನೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಪಂದ್ಯಾವಳಿ, ವೃತ್ತಿಯೊಂದಿಗೆ ಆರೋಗ್ಯ ಕಡೆ ಗಮನ ಹರಿಸಿ ಡಿಸಿ ನಿತೀಶ್. ಗುರುಪೂರ್ಣಿಮೆ ಅಂಗವಾಗಿ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆ, ಗಣ್ಯರು ಭಾಗಿ. ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ, ಲಿಂಗಸೂರು ವಿರುದ್ಧ ಸಿಂಧನೂರು ತಂಡಕ್ಕೆ ಜಯ. ವಾರ್ತೆಗಳ ವಿವರ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚುತ್ತಿರುವ ಮಳೆಯಿಂದಾಗಿ ಆಲಮಟ್ಟಿ ಅಣೆಕಟ್ಟಿನಿಂದ 1,20,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ನಾರಾಯಣಪುರ ಜಲಾಶಯದಲ್ಲಿಯೂ ಒಳಹರಿವು ಏರಿಕೆಯಾಗಿದ್ದರಿಂದ ನಾರಾಯಣಪುರ ಜಲಾಶಯದ 24 ಗೇಟ್ಗಳಿಂದ ಕೃಷ್ಣಾ ನದಿಗೆ ನಿತ್ಯ 1,80,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗಿದೆ. ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದರಿಂದ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಮಳೆಯ ಪ್ರಮಾಣ ಹೆಚ್ಚಾದಂತೆಲ್ಲ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರಲು ಸಾಧ್ಯತೆ ಇದೆ. ನಾರಾಯಣಪುರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾದರೆ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಲಿಂಗಸಗೂರು ತಾಲೂಕಿನ ಶೀಲಾಹಳ್ಳಿ ಹಂಚಿನಾಳ ಸೇತುವೆಗೆ ತಲುಪಿದ್ದು ಯಾವುದೇ ಸಂದರ್ಭದಲ್ಲಿ ನೀರು ಸೇತುವೆ ಮೇಲೆ ಹರಿಯಬಹುದು. ಈ ಹಿನ್ನೆಲೆಯಲ್ಲಿ ಲಿಂಗಸಗೂರು ತಾಲೂಕಾಡಳಿತವು ಶಿಲಾಹಳ್ಳಿ ಸೇತುವೆ ಮೇಲೆ ಸಂಚಾರ ಬಂದ್ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಕಡದರಗಡ್ಡಿ, ಯಳಗೊಂದಿ, ಯರಗೋಡಿ ನಡುಗಡ್ಡೆಗಳಿಗೆ ನೀರು ನುಗ್ಗುವ ಸಾಧ್ಯತೆಗಳಿವೆ. ನೀರು ಜಿಲ್ಲಾಡಳಿತವು ಸುರಕ್ಷತಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ. ಜಲದುರ್ಗ ಹಾಗೂ ದೇವದುರ್ಗ ತಾಲೂಕಿನ ಕೋಳೂರು ಸೇತುವೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಲ್ಲಿ ರಾಜ್ಯ ಹೆದ್ದಾರಿಯ ಸಂಚಾರ ಸ್ಥಗಿತಗೊಳಿಸಲು ದೇವದುರ್ಗ ತಾಲೂಕಾಡಳಿತ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದು ಸೇತುವೆ ಬಳಿ ಪೊಲೀಸರನ್ನು ನಿಯೋಜನೆ ಮಾಡಲು ತಯಾರಿ ಮಾಡಿಕೊಂಡಿದೆ. ದೇವದುರ್ಗ ತಾಲೂಕಿನ ಜೋಳದಡಕಿ, ಆಣಿಮಲ್ಲೇಶ್ವರ, ಗೂಗಲ್, ಮದರಕಲ್ ನದಿ ಪಾತ್ರದ ಗ್ರಾಮಗಳಲ್ಲಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮ ವಹಿಸಿದೆ. ರಾಯಚೂರು ತಾಲೂಕಿನ ಅರಶಿಣಕಿ, ಗುರ್ಜಾಪುರ, ಕರೇಕಲ್, ಕಾಡ್ಲೂರು, ದೊಂಗರಾಂಪುರ ನದಿ ಪಾತ್ರದ ಗ್ರಾಮಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದೆ. ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾದರೆ ಮತ್ತಷ್ಟು ಹೊರಹರಿವು ಉಂಟಾಗುವ ಸಾಧ್ಯತೆ ಇದೆ. ಇದರಿಂದ ಪ್ರವಾಹ ಭೀತಿ ಎದುರಾಗಿದ್ದು ನದಿ ಪಾತ್ರ ಜನರಿಗೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಇನ್ನು ತುಂಗಭದ್ರಾ ಜಲಾಶಯದಲ್ಲಿ ನೀರು ಭರ್ತಿಯಾಗುತ್ತಿದ್ದು ಜಲಾಶಯದಿಂದ 4,000 ಕ್ಯೂಸೆಕ್ಸ್ನಿಂದ 6,000 ಕ್ಯೂಸೆಕ್ಸ್ ನೀರು ಹೆಚ್ಚಿಸಲಾಗಿದೆ. ಇನ್ನಷ್ಟು ನೀರು ಹೆಚ್ಚಳವಾಗುವ ಸಾಧ್ಯತೆಗಳಿದ್ದು ತುಂಗಭದ್ರಾ ನದಿ ಪಾತ್ರ ಜನರು ಎಚ್ಚರಿಕೆಯಿಂದಿರಲು ಜಿಲ್ಲಾಡಳಿತ ಮನವಿ ಮಾಡಿದೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮಳೆಯಿಂದಾಗಿ ಜಲಾಧಾರಿತ ಘಟಕಗಳು ವಿದ್ಯುತ್ ಉತ್ಪಾದನೆ ಹೆಚ್ಚಳವಾಗಿದ್ದು ಆರ್ಟಿಪಿಎಸ್ 3 ಘಟಕಗಳು ಸ್ಥಗಿತಗೊಂಡಿದೆ. 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 3 ಘಟಕಗಳು ನಿಲುಗಡೆಯಾಗಿದ್ದರಿಂದ ಘಟಕ ಉತ್ಪಾದನೆ ಗಣನೀಯ ಇಳಿಕೆ ಕಂಡಿದೆ. ರಾಜ್ಯದ ಬೇಡಿಕೆಗಿಂತ ಹೆಚ್ಚಿನ ಪ್ರಮಾಣ ಎಲ್ಲ ಮೂಲಗಳಿಂದ ಲಭ್ಯವಾಗುತ್ತಿದ್ದು ವಿದ್ಯುತ್ ಅಭಾವ ತೀರಿದಂತಾಗಿದೆ. ರಾಜ್ಯದ ಬೇಡಿಕೆಗಿಂತ ಹೆಚ್ಚಿನ ಪ್ರಮಾಣ ಎಲ್ಲ ಮೂಲಗಳಿಂದ ಲಭ್ಯವಾಗುತ್ತಿದ್ದು ವಿದ್ಯುತ್ ಅಭಾವ ತೀರಿದಂತಾಗಿದೆ. ರಾಜ್ಯದಲ್ಲಿ 8,736 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ಇದ್ದು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಘಟಕಗಳಿಂದ 5,000 ಮೆಗಾವ್ಯಾಟ್ ವಿದ್ಯುತ್ ಲಭ್ಯವಾಗುತ್ತಿದೆ. ಕೇಂದ್ರ ಗ್ರಿಡ್ ಸೇರಿದಂತೆ ಮೂಲಗಳಿಂದ 5,567 ಮೆಗಾವ್ಯಾಟ್ ವಿದ್ಯುತ್ ಲಭ್ಯವಾಗಲಿದ್ದು ಕೊರತೆಯನ್ನು ನೀಗಿಸಿದಂತಾಗಿದೆ.
ಆರ್ಟಿಪಿಎಸ್ 1, 3 ಮತ್ತು 7ನೇ ಘಟಕ ನಿಲುಗಡೆಯಾಗಿದ್ದರಿಂದ ಆರ್ಟಿಪಿಎಸ್ ಉತ್ಪಾದನೆ 724 ಮೆಗಾವ್ಯಾಟ್ ಕುಸಿದಿದೆ. ಉಳಿದಂತೆ ಬಳ್ಳಾರಿ ಮತ್ತು ವೈಟಿಪಿಎಸ್ ಘಟಕಗಳು ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿವೆ. ಬರಗಾಲ ಹಿನ್ನೆಲೆಯಲ್ಲಿ ವಿದ್ಯುತ್ ಉತ್ಪಾದನೆ ಮೇಲೆ ಎದುರಾಗಿದ್ದ ತೊಂದರೆ ನಿವಾರಣೆಯಾಗಿದೆ. ಸೋಲಾರ್ನಿಂದ 2861 ಮೆಗಾವ್ಯಾಟ್, ಪವನ್ ವಿದ್ಯುತ್ ಘಟಕಗಳಿಂದ 3274, ಜಲಾಧಾರಿತ ಘಟಕಗಳಿಂದ 299 ಮೆಗಾವ್ಯಾಟ್ ವಿದ್ಯುತ್ ಲಭ್ಯತೆ ಇದ್ದು, ಬೇಡಿಕೆಗಿಂತ ಹೆಚ್ಚು ವಿದ್ಯುತ್ ಲಭ್ಯವಿರುವುದರಿಂದ ಶಾಖೋತ್ಪನ್ನ ಕೇಂದ್ರಗಳ ಮೇಲಿನ ಒತ್ತಡ ಇಳಿಕೆ ಹಾದಿಯಲ್ಲಿದೆ. ಪತ್ರಕರ್ತರು ಒತ್ತಡದ ಮಧ್ಯೆ ಕೆಲಸ ಮಾಡುತ್ತಿದ್ದು, ಒತ್ತಡ ಕಡಿಮೆ ಮಾಡಲು ಕ್ರೀಡೆಯಲ್ಲಿ ತೊಡಗಿ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಪತ್ರಕರ್ತರು ವೃತ್ತಿ ಜೀವನವು ಒತ್ತಡ ಹೆಚ್ಚಿರುತ್ತದೆ. ಈ ಮಧ್ಯೆಯೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ರೀಡೆ, ವ್ಯಾಯಾಮ ದಿನನಿತ್ಯದ ಅವಿಭಾಜ್ಯ ಅಂಗವಾಗಿರಲಿ. ಇದು ತಮ್ಮ ಕೆಲಸ ಒತ್ತಡವನ್ನು ನಿವಾರಣೆ ಮಾಡುತ್ತದೆ ಎಂದರು. ಮಳೆಗಾಲವಾಗಿದ್ದರಿಂದ ಎಲ್ಲರೂ ಮನೆಯಲ್ಲಿದ್ದು ನಿದ್ರೆ ಮಾಡ್ತಾರೆ. ಆದರೆ ಪತ್ರಕರ್ತರು ತಮ್ಮ ವೃತ್ತಿ ಎಂಬಂತೆ ಮಳೆಯಲ್ಲಿಯೂ ಎಲ್ಲರೂ ಭಾಗವಹಿಸುವಿಕೆಯು ತಮ್ಮ ವೃತ್ತಿಯ ಕ್ರಿಯಾಶೀಲತೆಯೊಂದಿಗೆ ಭಾಗವಹಿಸುವಿಕೆಯು ತೋರುತ್ತದೆ. ಇದು ಹೀಗೆ ಮುಂದುವರಿಯಲಿ. ಜೊತೆಗೆ ಜಿಲ್ಲೆಯ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದರು. ಈ ಕ್ರೀಡೆ, ವ್ಯಾಯಾಮ ಎಲ್ಲ ನಮ್ಮ ದಿನನಿತ್ಯದ ಒಂದು ಅವಿಭಾಜ್ಯ ಅಂಗ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಕುಟುಂಬಕ್ಕೆಲ್ಲ ನಾವೇ ನಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ. ಕೆಲಸ ಚೆನ್ನಾಗಿ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ, ಬಟ್ ಅದೇ ರೀತಿ ನಮ್ಮ ಆರೋಗ್ಯ ಕಡೆ ನಾವು ಗಮನ ಕೊಡಬೇಕು. ಸೊ ಮೂರನೇದು ನಮಗೆ ಇನ್ವೈಟ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಅದೇ ರೀತಿ ನನ್ನ ಬೇಜಾರು ಆಯಿತು. ಯಾಕೆಂದ್ರೆ ಒಂದು ಮನೆಯಲ್ಲಿ 10 ಜನ ಮಕ್ಕಳಿದ್ರೆ 9 ಜನ ಮಕ್ಕಳು ಆಟಾಡಕ್ಕೆ ಹೋಗಿದ್ದಾರೆ, ಒಬ್ಬನ ಸೇರಿಸ್ಕೊಂಡಿಲ್ಲ. ಸೊ ಅದೇ ರೀತಿ ನೀವು ನನ್ನ ಈ ನೆಕ್ಸ್ಟ್ ಟೈಮ್ ಇವೆಲ್ಲ ಮಳೆಯೆಲ್ಲ ಕಡಿಮೆ ಆಗಲಿ. ಸೊ ಜಿಲ್ಲಾಡಳಿತದ ಒಂದು ಟೀಮ್ ಮಾಡೋಣ, ನಮ್ದು ಒಂದು ಟೀಮ್ ಮಾಡೋಣ. ಸೊ ಒಂದು ಒಳ್ಳೆ ಮ್ಯಾಚ್ ಮಾಡೋಣ. ಒಂದು ಫ್ಯಾಮಿಲಿ ಯಾವ ಥರ ಇರುತ್ತೆ, ಒಂದು ಕ್ರಿಕೆಟ್ ಟೀಮ್ ಯಾವ ಥರ ಇರುತ್ತೆ, ಆ ಥರ ಎಲ್ಲ ಸೇರ್ಕೊಂಡು ಒಳ್ಳೆ ಅನ್ಯೋನ್ಯವಾಗಿರೋಣ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಕೈ ಜೋಡಿಸೋಣ. ಸೊ ಇಷ್ಟು ಹೇಳ್ತಾ ಮತ್ತೊಮ್ಮೆ ನಮಗೆಲ್ಲ ನಾನು ಅಭಿನಂದಿಸುತ್ತೇನೆ. ಈ ಸಂದರ್ಭದಲ್ಲಿ ಯುವ ಜನ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಈರೇಶ್ ನಾಯಕ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ, ಜಿಲ್ಲಾಧ್ಯಕ್ಷ ಆರ್ ಗುರುನಾಥ, ಉಪಾಧ್ಯಕ್ಷ ಶಿವಪ್ಪ ಮಡಿವಾಳ, ಕಾರ್ಯದರ್ಶಿ ಪಾಷಾ ಹಟ್ಟಿ, ಬಸವರಾಜ ನಾಗಡದಿನ್ನಿ, ಸಿದ್ದು ಬಿರದರ್, ವಿಜಯಕುಮಾರ್ ಜಾಗಟಗಲ್, ಪ್ರಸನ್ನ ಜೈನ್ ಸೇರಿದಂತೆ ಸಿಂಧನೂರು, ಮಾನ್ವಿ, ಲಿಂಗಸೂರು, ದೇವದುರ್ಗ, ಸಿರವಾರ ಹಾಗೂ ರಾಯಚೂರು ಪತ್ರಕರ್ತರ ತಂಡಗಳೊಂದಿಗೆ ಭಾಗವಹಿಸಿದ್ರು. ಈಗ ಜಾಹೀರಾತು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಖಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, RTO ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. Balabar, Labu, Bubble, Bubble, so bubble. Bye. A EuroKid is taught words using phonetics and other teaching techniques for better understanding and better recall. EuroKids Early School. Right start, flying start. Wow. 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 Wonderful. Wow. Wonderful.
A Euro kid learns words with movements and actions, which helps increase vocabulary up to 4 times. So Euro Kids Early School. Right start, flying start. Wonderful. 5, 6, 6. 6, 7, 8, 9, 10. Good job. A Euro kid is taught numbers by value for better understanding and faster recall. Kids Early School. Right start, flying start. ನಗರದ ಶ್ರೀ ಸಾಯಿ ಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮಾ ನಿಮಿತ್ತ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗುರು ಪೂರ್ಣಿಮೆಯ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಶ್ರೀ ಸಾಯಿ ಮಂದಿರದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಕ್ಷೀರಾಭಿಷೇಕ ಮಾಡಿ ಬಾಬಾ ಅವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಸಾಯಿಬಾಬಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುರು ಪೂರ್ಣಿಮಾ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು. ಬೆಳಗ್ಗೆಯಿಂದಲೇ ಅಭಿಷೇಕ ಕ್ಷೀರಾಭಿಷೇಕ ನೆರವೇರಿಸಲಾಯಿತು. ನಂತರ ಮಹಾಮಂಗಳಾರತಿ ನಡೆಯಿತು. ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಸಾಯಿ ಮಂದಿರದಲ್ಲಿ ಸಂಜೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ಈ ವೇಳೆ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ಅವರು ಶ್ರೀ ಸಾಯಿ ಮಂದಿರಕ್ಕೆ ತೆರಳಿ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಮಂದಿರದ ಸಂಸ್ಥಾಪಕ ಅಧ್ಯಕ್ಷ ಸಾಯಿ ಕಿರಣ್ ಅದೋನಿ, ಜಿ ಶಿವಮೂರ್ತಿ,
ವೀರೇಶ್ ನಾಯಕ್ ಸೇರಿದಂತೆ ಅನೇಕ ಭಕ್ತಾದಿಗಳು ಇದ್ದರು. ರಾಯಚೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಲಿಂಗಸೂರು ವಿರುದ್ಧ ಸಿಂಧನೂರು ಕಾರ್ಯನಿರತ ಪತ್ರಕರ್ತರ ಸಂಘದ ತಂಡವು 7 ವಿಕೆಟ್ಗಳ ಅಂತರದಲ್ಲಿ ಭರ್ಜರಿ ಜಯ ಗಳಿಸಿದೆ. ಪಂದ್ಯಾವಳಿಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಚಾಲನೆ ನೀಡಿದರು. ಟಾಸ್ ಗೆದ್ದ ಸಿಂಧನೂರು ತಂಡದ ನಾಯಕ ಆರ್ ಅಮರೇಶ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಮೊದಲು ಬ್ಯಾಟಿಂಗ್ಗಿಳಿದ ಲಿಂಗಸೂರು ತಂಡವು ಸಿಂಧನೂರು ತಂಡ ಬಿಗಿ ಬೌಲಿಂಗ್ ಹಿಡಿತದಿಂದ 6 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ಕೇವಲ 26 ರನ್ ಗಳಿಸಿತು. ಸಿಂಧನೂರು ತಂಡದ ಪರವಾಗಿ ಕಾಸಿಂ ಸಾಬ್ ಅಮೋಘ ಬೌಲಿಂಗ್ ಪ್ರದರ್ಶನ ಮಾಡಿ 2 ಓವರ್ಗಳಲ್ಲಿ ಕೇವಲ 4 ರನ್ಗಳನ್ನು ನೀಡಿ 1 ವಿಕೆಟ್ ಪಡೆದರು. ನಂತರ ಬ್ಯಾಟಿಂಗ್ಗಿಳಿದ ಸಿಂಧನೂರು ತಂಡ ಮೊದಲ ಓವರ್ನಲ್ಲಿಯೇ 11 ರನ್ ಬಾರಿಸುವ ಮೂಲಕ ಶೇಖರ ಯರದಿಹಾಳ ಗೆಲುವಿಗೆ ಮುನ್ನಡೆ ಬರೆದರು. ಕೇವಲ 3 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ಮುಟ್ಟುವ ಮೂಲಕ ಗೆಲುವಿನ ನಗೆ ಬೀರಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷ್ಣಾ ಮತ್ತು ತುಂಗಭದ್ರಾ ನದಿಯಲ್ಲಿ ಹೆಚ್ಚಿನ ನೀರಿನ ಹರಿವು, ಪ್ರವಾಹ ಆತಂಕದಲ್ಲಿ ನದಿ ಪಾತ್ರ ಗ್ರಾಮಸ್ಥರು. ಆರ್ಟಿಪಿಎಸ್ 3 ಘಟಕಗಳ ಸ್ಥಗಿತ, ಬೇಡಿಕೆಗಿಂತ ಹೆಚ್ಚು ವಿದ್ಯುತ್ ಉತ್ಪಾದನೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಪಂದ್ಯಾವಳಿ, ವೃತ್ತಿಯೊಂದಿಗೆ ಆರೋಗ್ಯ ಕಡೆ ಗಮನ ಹರಿಸಿ ಡಿಸಿ ನಿತೀಶ್. ಗುರುಪೂರ್ಣಿಮೆ ಅಂಗವಾಗಿ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆ, ಗಣ್ಯರು ಭಾಗಿ. ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ, ಲಿಂಗಸೂರು ವಿರುದ್ಧ ಸಿಂಧನೂರು ತಂಡಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.